ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಮತದಾನ ಮುಗಿದಿದ್ರೂ ಕೂಡ ಫಲಿತಾಂಶ ಹೊರಬೀಳಲು ಕೆಲ ದಿನ ಮಾತ್ರ ಬಾಕಿ ಉಳಿದಿದೆ. ಈ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಈಶ್ವರಪ್ಪ ಸೇರಿದಂತೆ 23 ಜನ ಸ್ಪರ್ಧಿಗಳಲ್ಲಿ ಯಾರು ಗೆಲ್ತಾರೆ ಎಂಬ ಲೆಕ್ಕಾಚಾರಗಳು ಒಳಗೆ ನಡೆದಿದೆ. ಶಿಕಾರಿಪುರದಲ್ಲಿ ರೈತನೋರ್ವ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದಾಗಿ ಟ್ರ್ಯಾಕ್ಟರ್ ಚಾಲೆಂಜ್ ಮಾಡಿದ್ದಾರೆ. ಬಿಜೆಪಿಯವರು ಗೆಲ್ಲೋದಾದ್ರೆ ಸವಾಲು ಸ್ವೀಕರಿಸಿ ಬನ್ನಿ, ನಾನು ಟ್ರ್ಯಾಕ್ಟರ್ ಚಾಲೆಂಜ್ ಹಾಕಿದ್ದೇನೆ, ನೀವು ಟ್ರ್ಯಾಕ್ಟರ್ ಚಾಲೆಂಜ್ ಸ್ವೀಕರಿಸಿ ಎಂದು ಸವಾಲೆಸೆದಿದ್ದಾನೆ. ಈ ಸವಾಲು ಚುನಾವಣೆಯ ನೀತಿ ಸಂಹಿತೆ ಒಳಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಂತಹ ಚಾಲೆಂಜ್ಗಳು ನಡೆದಿರುವ ಉದಾಹರಣೆಗಳು ಈ ಹಿಂದೆ ನಡೆದಿದೆ. ಆದ್ರೆ ರೈತನ ಸವಾಲು ಕಾಂಗ್ರೆಸ್ನಲ್ಲಿ ಹುಮ್ಮಸ್ಸು ತಂದುಕೊಟ್ಟಿದೆ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರೇ ಏನಾರ ಆತರ ಏನಾರ ಚಾಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದಾವೆ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರೇ ಇಲ್ಲ ಬಿಜೆಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದ್ ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು. ನಾವು ರೆಡಿ ಅದಾವ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರೇ ಏನಾರ ಆತರ ಏನಾರ ಚಾಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದಾವೆ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರೇ ಇಲ್ಲ ಬಿಜೆಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದ್ ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು. ನಾವು ರೆಡಿ ಅದಾವ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಮತದಾನ ಮುಗಿದಿದ್ರೂ ಕೂಡ ಫಲಿತಾಂಶ ಹೊರಬೀಳಲು ಕೆಲ ದಿನ ಮಾತ್ರ ಬಾಕಿ ಉಳಿದಿದೆ. ಈ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಈಶ್ವರಪ್ಪ ಸೇರಿದಂತೆ 23 ಜನ ಸ್ಪರ್ಧಿಗಳಲ್ಲಿ ಯಾರು ಗೆಲ್ತಾರೆ ಎಂಬ ಲೆಕ್ಕಾಚಾರಗಳು ಒಳಗೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಶಿಕಾರಿಪುರದ ರೈತನೋರ್ವ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದಾಗಿ ಟ್ರ್ಯಾಕ್ಟರ್ ಚಾಲೆಂಜ್ ಮಾಡಿದ್ದಾರೆ. ಬಿಜೆಪಿಯವರು ಗೆಲ್ಲೋದಾದ್ರೆ ಸವಾಲ್ ಸ್ವೀಕರಿಸಿ ಬನ್ನಿ, ನಾನು ಟ್ರ್ಯಾಕ್ಟರ್ ಚಾಲೆಂಜ್ ಹಾಕಿದ್ದೇನೆ, ನೀವು ಕೂಡ ಟ್ರ್ಯಾಕ್ಟರ್ ಚಾಲೆಂಜ್ ಸ್ವೀಕರಿಸಿ ಅಂತ ಸವಾಲೆಸೆದಿದ್ದಾನೆ. ಈ ಸವಾಲು ಚುನಾವಣೆಯ ನೀತಿ ಸಂಹಿತೆ ಒಳಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಂತಹ ಚಾಲೆಂಜ್ಗಳು ನಡೆದಿರುವ ಉದಾಹರಣೆಗಳು ಈ ಹಿಂದೆ ನಡೆದಿದೆ. ಆದ್ರೆ ರೈತನ ಸವಾಲು ಕಾಂಗ್ರೆಸ್ಸಿಗರಲ್ಲಿ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ನಮ್ಮ ಹತ್ರ ಬೇಕಾದ್ರೆ ಚಾಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದಾವೆ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರೇ ಇಲ್ಲ ಬಿಜೆಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದ್ ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು. ನಾವು ರೆಡಿ ಅದಾವ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ.